ಹೀಗೆ ಟ್ಯಾಟೂ ಬಗ್ಗೆ ಸರ್ಕಾರ ಹೇಳಿರುವಂತದ್ದು ಇದೆಯಲ್ಲ, ಟ್ಯಾಟೂ ಹಾಕ್ಸ್ಕೊಂಡವ್ರು ಏನ್ ಹೇಳ್ತಾರೆ? ಅವರು ಈ ರೀತಿ ಟ್ಯಾಟೂ ಹಾಕ್ಸ್ಕೊಳ್ಳುವಂತ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನ ಕೊಟ್ಟಿದ್ರ? ಕಲರ್ಸ್, ನೀಡಲು ಇದನ್ನೆಲ್ಲ. ನಮ್ ಜೊತೆಗೆ ಅಂಕಿತಾ ಅನ್ನೋರು ಇದ್ದಾರೆ. ಮೇಡಮ್, ನೀವು ಟ್ಯಾಟೂ ಹಾಕ್ಸ್ಕೊಂಡಿರೋದು ನೋಡಿದ್ವಿ. ಅಂದ್ರೆ ಒಬ್ರು ಟ್ಯಾಟೂ ಹಾಕ್ಸ್ಕೊಳ್ಳುವಂತ ಸಂದರ್ಭದಲ್ಲಿ ಏನೇನ್ ಗಮನ ಕೊಡ್ಬೇಕು ಅಂತ ನೀವ್ ಹೇಳ್ತೀರಾ? ಆಮೇಲೆ ನಿಮ್ಗೆ ಅವೇರ್ನೆಸ್ ಇತ್ತಾ ಟ್ಯಾಟೂ ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ? ನಾನು 2 ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಸೊ ಒಂದು ಟ್ಯಾಟೂ ನಾನು ಆಲ್ಮೋಸ್ಟ್ 13 ಇಯರ್ಸ್ ಬ್ಯಾಕ್ ಹಾಕ್ಸ್ಕೊಂಡಿದ್ದೀನಿ. ಬಟ್ ಐ ಹ್ಯಾವ್ ಡನ್ ಟೂ ಮಚ್ ಆಫ್ ರಿವ್ಯೂ ಆನ್ ದ್ಯಾಟ್. ಹೇಗೆ ಅಂದರೆ ಯಾರು ಚೆನ್ನಾಗಿ ಹಾಕ್ತಾರೆ, ತುಂಬ ಪ್ರೊಫೆಷ್ನಲ್ ಯಾರು, ಸೊ ಇದನ್ನೆಲ್ಲ ನಾನು ತಿಳ್ಕೊಂಡು ಆಮೇಲೆ ಹೋಗಿ ಹಾಕ್ಸ್ಕೊಂಡಿರೋದು. ಬಿಕಾಸ್ ಕಲರ್ಸ್ ತುಂಬ ಮ್ಯಾಟರ್ ಆಗುತ್ತೆ. ನಾವು ಲೈಫಲ್ಲಿ ಒಂದ್ಸತಿ ಟ್ಯಾಟೂ ಹಾಕೋದು, ಒಂದ್ಸತಿ ಟ್ಯಾಟೂ ಹಾಕೋದು ಅದು ತೆಗಿಯೋಕ್ಕೂ ಆಗಲ್ಲ. ಇಟ್ಸ್ ವೆರಿ ಟಫ್. ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ತೆಗೆಸ್ಕೊತಾರೆ, ಅದು ಬೇರೆ ವಿಷಯ. ಬಟ್ ನಾರ್ಮಲ್ ಹ್ಯೂಮನ್ ಬೀನ್ಸ್ ಎಲ್ಲ ತೆಗಿಯೋಕ್ಕೆಲ್ಲ ಕಷ್ಟ ಇದೆ. ಸೊ ಹಾಗಾಗಿಂದ ನಾವು ಕಲರ್ಸ್ನೆಲ್ಲ ಅದು ಡಿಮ್ ಆಗುತ್ತೆ, ಡಲ್ ಆಗುತ್ತೆ. ಸೊ ದರ್ ಆರ್ ಮೆನಿ ಥಿಂಗ್ಸ್. ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಯಾರು ಹಾಕ್ತಾರೆ, ಯಾವ ಥರ ಕಲರ್ಸ್ ಯೂಸ್ ಮಾಡ್ತಾರೆ, ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ತಾ ಇದ್ದಾರಾ. ಫಾರ್ ಎಕ್ಸಾಂಪಲ್ 1 ಇಂಚ್ ಹಂಗೆ ಮೆಜರ್ ಮಾಡ್ತಾರೆ. 1 ಇಂಚ್ಗೆ 200 ರೂಪೀಸಿಗೆ ಮಾಡೋರು ಇರ್ತಾರೆ, 1000 ರೂಪೀಸಿಗೆ ಮಾಡೋರು ಇರ್ತಾರೆ, 4000 ರೂಪೀಸ್ಗೂ ಮಾಡೋರು ಇರ್ತಾರೆ. ಬಟ್ 200 ರೂಪೀಸ್ದು ಫಿನಿಶಿಂಗು ಅದೇ ಥರ ಇರುತ್ತೆ. ಆ ಥರ ಪ್ರಾಡಕ್ಟ್ಸು ಯೂಸ್ ಮಾಡ್ತಾರೆ. 4000 ಮಾಡೋರು ಆ ಥರ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾರೆ. ಕೆಲವರು ಇರ್ತಾರೆ ಕುಡಿದ್ಬಿಟ್ಟು ಗೋವಾ ಅಲ್ಲಿ ಹೋದಾಗ ಹಾಕ್ಸ್ಕೊಂಡ್ಬಿಡ್ತಾರೆ ಚೀಪಾಗಿರುತ್ತೆ ಅಂತ. ಆ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಗೌರ್ಮೆಂಟ್ ಹೇಳ್ತಿರೋದನ್ನು ಗೌರ್ಮೆಂಟ್ ಇಂಥದ್ದೇ ಮಾಡಬೇಕು ಅಂತ ಯಾರಿಗೂ ಏನೂ ರೂಲ್ಸ್ ಮಾಡಿಲ್ಲ. ಬಟ್ ನಾವು ನಮಗೋಸ್ಕರ ಮಾಡ್ಕೊಳ್ಳೋದ್ರಿಂದ, ನಮ್ಮ ಹೆಲ್ತ್ಗೋಸ್ಕರ ಸೇಮ್ ನೀಡಲ್ಸ್ ಯೂಸ್ ಮಾಡೋದ್ರಿಂದ ಏನೆಲ್ಲೋ ಡಿಸೀಸಸ್ಸು ಬರ್ಬೋದು. ಸೊ ಹಾಗಾಗಿಂದ ವಿ ಶುಡ್ ಬಿ ವೆರಿ ಕೇರ್ಫುಲ್ ಫಾರ್ ಆರ್ ಸೆಲ್ಫ್ಸ್. ಆರ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಮೇಡಮ್, ಈಗ ಬ್ಯಾಂಗ್ಳೂರಲ್ಲಿ ಇತ್ತೀಚಿನ ವರ್ಷದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್, ಆಮೇಲೆ ಪ್ರೊಫೆಷನಲ್ಸ್ ತುಂಬಾ ಇದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ನಾವು ನೋಡ್ತೀವಿ. ಬಟ್ ಈಗ ಒಂದು 10 ಇಯರ್ಸ್ ಡೌನ್ ದ ಲೈನ್ ಅವಾಗೆಲ್ಲ ಹೇಗಿತ್ತು? ಆಮೇಲೆ ಈ ಕಲರು, ಆಮೇಲೆ ನೀಡಲು, ಅದು ಯಾವ ಇಂಕ್ ಯೂಸ್ ಮಾಡ್ತಾರೆ, ಇದ್ರ ಬಗ್ಗೆ ನಿಜ ಜನ ಗಮನ ಕೊಡ್ತಿದ್ದಾರೆ ಅನ್ಸುತ್ತಾ? ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತೀನಿ. ನನಗೆ ಯಾರು ಏನು ಇಂಕ್ ಯೂಸ್ ಮಾಡ್ತಾರೆ ಅಂತ ಐ ಹ್ಯಾಡ್ ನೋ ಐಡಿಯಾ. ಇವಾಗಲೂ ನಂಗೆ ಐಡಿಯಾ ಇಲ್ಲ. ಬಟ್ ಯಾವ ಥರ ಇಂಕ್ ಯೂಸ್ ಮಾಡ್ತಾರೆ ಅಂತ ಇವಾಗ ಒಂದು ಸ್ವಲ್ಪ ಐಡಿಯಾ ಬಂದಿದೆ. ಬಟ್ ನಾನು ಫಿನಿಶಿಂಗೋಸ್ಕರ ಐ ಸರ್ಚ್ ಫಾರ್ ಅ ಪ್ರೊಫೆಷ್ನಲ್. ಸೊ ನಾನು ನ್ಯೂ BL ರೋಡಲ್ಲಿ ಹಾಕ್ಸ್ಕೊಂಡಿದ್ದು. ಹಿ ವಾಸ್ ಅ ವೆರಿ ಪ್ರೊಫೆಷ್ನಲ್. ಐ ಥಿಂಕ್ ನಾನು ಆವಾಗ ನಂದು 4 ಇಂಚಸ್ ಟ್ಯಾಟೂ ಇರ್ಬೋದು. ಐ ಪೇಯ್ಡ್ 13K ಅರೌಂಡ್ ಆವಾಗ. ಸೊ ಐ ಥಿಂಕ್ ಇಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್ ದೆನ್. ಇವಾಗ ಇನ್ನೊಂದು ರೀಸೆಂಟಾಗಿ ಹಾಕ್ಸ್ಕೊಂಡೆ. ದಟ್ ವಾಸ್ ಅರೌಂಡ್ ಲೈಕ್ 5000 ಏನೋ. ಬಟ್ ಸೇಮ್ ಅದೇ ಟ್ಯಾಟೂನ ಇನ್ನೂ ಚೀಪಾಗಿ ಹಾಕೋರು ಇದ್ದಾರೆ. ಬಟ್ ಮೇ ಬಿ ಅವ್ರಿಗೆ ಕಲರ್ ಡಿಮ್ನೆಸ್ಸು, ನೀಡಲ್ ಯಾವ ಥರ ಯೂಸ್ ಮಾಡ್ತಾರೆ, ಈಗ ನಿಮ್ಗೆ ಯೂಸ್ ಮಾಡಿರೋ ನೀಡಲ್ ನಮ್ಗೆ ಯೂಸ್ ಮಾಡಿದ್ರೆ ಯು ನೆವರ್ ನೋ. ಸೊ ಪ್ರೊಫೆಷ್ನಲ್ಸ್ ಆ ಥರ ಎಲ್ಲ ಯೂಸ್ ಮಾಡಲ್ಲ. ದೇ ವಿಲ್ ಟೇಕ್ ಕೇರ್ ಆಫ್ ಹೈಜೀನ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ಸ್ವಲ್ಪ ಪ್ರೊಫೆಷ್ನಲ್ಸ್ ಹೋದರೆ ಇಟ್ಸ್ ವೆರಿ ಗುಡ್, ಬೆಟರ್. ಕರೆಕ್ಟ್, ನೀವು ಹೇಳಿದ್ರಿ ಒಂದ್ಸಲ ಹಾಕಿಸ್ಕೊಂಡ್ಮೇಲೆ ಅದು ಚೇಂಜ್ ಮಾಡೋದಕ್ಕೆ ಆಗಲ್ಲ, ಹಾಗಾಗಿ ಭಾಳ ಗಮನ ಕೊಡಿ ಅಂತ. ಸೊ ಯಾರ್ಯಾರು ಈಗ ಟ್ಯಾಟೂ ಹಾಕ್ಸ್ಕೊಳ್ಬೇಕು ಅಂತ ಇರ್ತಾರೆ ಅವರಿಗೆಲ್ಲ ಈಗ ಮೊನ್ನೆ ಗೌರ್ಮೆಂಟ್ ಹೇಳಿದ್ಮೇಲೆ ಒಂದು ಭಯ ರೀತಿಯಾಗಿ ಆಗಿರುತ್ತೆ. ಬಟ್ ಭಯ ಬಿಟ್ಟು ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ಅವಕಾಶ ಇದೆ ಭಾಳ ವರ್ಷಗಳಿಂದ. ನೀವು ಏನು ಸಜೆಸ್ಟ್ ಮಾಡ್ತೀರಾ ಅಂತ? ಟ್ಯಾಟೂ ಹಾಕ್ಸ್ಕೊಳ್ಳಿ, ಯೋಚನೆ ಮಾಡಿ ಹಾಕ್ಸ್ಕೊಳ್ಳಿ. ಪ್ರೊಫೆಷ್ನಲ್ ಸ್ವಲ್ಪ ಸರ್ಚ್ ಮಾಡಿ. ಇವಾಗ ಗೂಗಲ್ಲು, ಚಾಟ್ GPT ಇರೋದ್ರಿಂದ ಯು ಕ್ಯಾನ್ ಗೆಟ್ ಟು ನೋ ಎನಿಥಿಂಗ್. ಬೆಂಗಳೂರಲ್ಲಿ ಯಾರು ಪ್ರೊಫೆಷ್ನಲ್ಸು, ಯಾರು ಪ್ರೊಫೆಷ್ನಲ್ಸ್ ಅಲ್ಲ, ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಸ್ವಲ್ಪ ರಿಸರ್ಚ್ ಮಾಡಿ, ಟೇಕ್ ಕೇರ್ ಆಫ್ ಯುವರ್ ಹೈಜೀನ್. ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಇದು ಅಂಕಿತ್ ಅವ್ರು ಹೇಳ್ತಾ ಇರುವಂಥದ್ದು. ಅಂದ್ರೆ ಟ್ಯಾಟೂ ಹಾಕ್ಸ್ಕೊಳ್ಳುವಂಥ ತಪ್ಪು ಮತ್ತೊಂದು ಅನ್ನುವಂಥದ್ದಲ್ಲ. ಆದರೆ ಹಾಕ್ಸ್ಕೊಳ್ಳುವಂಥ ಸಂದರ್ಭದಲ್ಲಿ ಬಹಳ ಹೈಜಿನಿಕ್ ಆಗಿರಲಿ, ಆಮೇಲೆ ಪ್ರೊಫೆಷನಲ್ ಹತ್ರ ಹಾಕ್ಸ್ಕೊಳ್ಳಿ. ಏನೋ ಸಮಸ್ಯೆ ಆಗದೆ ಇರುವಂಥ ರೀತಿಯಾಗಿ ಅವರು ಕ್ರಮ ತೆಗೆದುಕೊಳ್ತಾರೆ, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತೇಶ್, TV9 ಬೆಂಗಳೂರು.